ಹಾಯ್ ಎಲ್ಲರೂ ನಮಸ್ಕಾರ. ಕನ್ನಡ ಅಷ್ಟು ಎಡಿಟ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ಟಾಪಿಕ್ ಅಂತ ಹೇಳಿದ್ರೆ ಏಕಮುಖಿಯ ಲವ್, ಒನ್ ವೇ ಲವ್. ಇದು ತುಂಬ ಒಂದು ಇಂಟ್ರೆಸ್ಟಿಂಗ್ ಆಗಿರೋದೊಂದು ಸಬ್ಜೆಕ್ಟ್. ಒನ್ ವೇ ಲವ್ ಅಂತ ಹೇಳಿದ್ರೆ ಅದು ಅಂದರೆ ಇವರು ಒಬ್ಬರು ಪ್ರೀತಿಸ್ತಾರೆ, ಬಟ್ ಆ ಕಡೆಯಿಂದ ಅವರಿಗೆ ರಿಪ್ಲೈ ಬರೋಲ್ಲ. ಈ ಥರ ಏಕಮುಖದ ಪ್ರೀತಿ. ಇವತ್ತಿನ ದಿನಗಳಲ್ಲಿ ಕೆಲವರು ಏನಂತ ಹೇಳಿದ್ರೆ ಒಂದು ಹುಡುಗಿ ಅಥವಾ ಹುಡುಗನನ್ನು ಪ್ರೀತಿಸ್ತಾರೆ, ಬಟ್ ಏಕಮುಖಿಯಾಗಿರ್ತಾರೆ. ಇವರು ಅಂದ್ಕೋತಾರೆ ತಾನು ಹುಡುಗಿಯನ್ನು ಲವ್ ಮಾಡಿದ್ದಾರೆ, ಅವರು ಕೂಡ ನನ್ನನ್ನು ಲವ್ ಮಾಡ್ತಿದ್ದಾರೆ ಅಂದ್ಕೋತಾರೆ ಇವರು. ಬಟ್ ಅದು ಒನ್ ವೇ ಪ್ರೀತಿ. ಅದು ಈ ಒನ್ ವೇ ಪ್ರೀತಿ ಅದು ತುಂಬ ಒಂದು ದುಃಖ ತರ್ತದೆ ಇದು. ಯಾಕಂತ ಹೇಳಿದ್ರೆ ಇದರ ಎಫೆಕ್ಟ್ ಆ ಥರ ಇರ್ತದೆ. ಈ ಏಕಮುಖಿಯ ಪ್ರೀತಿ ಯಾವ ಥರ ಆಗುತ್ತೆ, ಒನ್ ವೇ ಲವ್ ಹೇಗಾಗುತ್ತೆ, ಮತ್ತು ನಿಮಗೆ ಜಾತಕದಲ್ಲಿ ಇದ್ದಿದ್ದರೆ ನೀವೊಂದು ಎಷ್ಟೊಂದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ನೀವು ಇದನ್ನು ನಿಮಗೆ ಗೊತ್ತಾದರೆ ನಿಮಗೆ ಮುಂದೆ ಫ್ಯೂಚರಲ್ಲಿ ನಿಮಗೆ ದುಃಖ ಆಗೋಲ್ಲ. ಇಲ್ಲಾಂತ ಹೇಳಿದ್ರೆ ನೀವು ಸಿಕ್ಕಾಪಟ್ಟೆ ಒಂದು ಪೇಯ್ನ್ ಅನುಭವಿಸಬೇಕಾಗುತ್ತದೆ. ಈ ಏಕಮುಖಿಯ ಪ್ರೀತಿ ಯಾವ ಥರ ಇದೆ, ಯಾವ ಥರ ಫಾರ್ಮ್ಯಾಟ್ ಆಗುತ್ತೆ ಅಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ಏಕಮುಖಿಯ ಒನ್ ವೇ ಲವ್ ಆಗಲಿಕ್ಕೆ ಕೆಲವೊಂದು ಮುಖ್ಯ ರೂಲ್ಸ್ ಅಪ್ಲೈ ಆಗುತ್ತೆ. ಈ ಸಾಮಾನ್ಯವಾಗಿ ಈ ಪ್ರೇಮ ಮತ್ತು ಪ್ರಣಯಕ್ಕೆ ಸಂಬಂಧಪಡುವಂಥ ಒಂದು ಗ್ರಹ ಅಂತ ಹೇಳಿದ್ರೆ, ಲವ್ಗೆ ಸಂಬಂಧಪಡೋ ಗ್ರಹ ಅಂತ ಹೇಳಿದ್ರೆ ಶುಕ್ರ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಮತ್ತು ಐದನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಲವ್ ಮತ್ತು ಪ್ರಣಯ ವ್ಯವಹಾರ. ಈಗ ಇನ್ನೊಂದು ಫಸ್ಟ್ ರೂಲ್ಸ್ ಅಂತ ಹೇಳಿದ್ರೆ ಶುಕ್ರ 6, 8, 12 ಮನೆಯಲ್ಲಿದ್ದರೆ, ಉದಾಹರಣೆಗೆ ಲಗ್ನ ಯಾವುದೇ ಆಗಿರಲಿ, ಇದು ಲಗ್ನ ಅಂತ ತಿಳ್ಕೊಳ್ಳೋಣ. ಶುಕ್ರ ಲಗ್ನದಿಂದ 6, 8, 12 ಮನೆಯಲ್ಲಿದ್ದರೆ, 6ನೇ ಮನೆಯಲ್ಲಿ ಶುಕ್ರ ಇದ್ದರೆ, ಲಗ್ನದಿಂದ 6ನೇ ಮನೆಯಲ್ಲಿ ಶುಕ್ರ ಇದ್ದರೆ, 8ನೇ ಮನೆಯಲ್ಲಿ ಶುಕ್ರ ಇದ್ದರೆ, 12ನೇ ಮನೆಯಲ್ಲಿ ಏನಾದರೂ ಶುಕ್ರ ಇದ್ದರೆ, ಅದು ಅವರಿಗೆ ಒನ್ ವೇ ಲವ್. ಅವರ ಲವನ್ನು ಇದು ಮಾಡಲಿಕ್ಕಾಗಲ್ಲ, ಅವರಿಗೆ ಭಿನ್ನಯಿಸ್ಕೊಳ್ಳಿಕ್ಕಾಗಲ್ಲ. ಶುಕ್ರ 6, 8, 12 ಮನೆಯಲ್ಲಿದ್ದರೆ ಒನ್ ವೇ ಲವ್ ಆಗುತ್ತೆ. ಅದು ಹುಡುಗಾಗಲಿ. ನಂತರ ಕೇತು 5 ಮತ್ತು 7ನೇ ಮನೆಯಲ್ಲಿದ್ದು ಶುಕ್ರ ಶನಿಯಿಂದ ದೃಷ್ಟಿಸಲ್ಪಟ್ಟಿದ್ದಾರೆ. ಕೇತು ಇದು ಲಗ್ನ ಅಂತ ತಿಳ್ಕೊಳ್ಳೋಣ. ಕೇತು 5ನೇ ಮನೆಯಲ್ಲಿ 1, 2, 3, 4, 5. ಕೇತು ಏನಾದರೂ 5ನೇ ಮನೆಯಲ್ಲಿದ್ದರೆ ಅಥವಾ 7ನೇ ಮನೆಯಲ್ಲಿದ್ದರೆ, ಕೇತು 5ನೇ ಮನೆಯಲ್ಲಿ ಅಥವಾ 7ನೇ ಮನೆಯಲ್ಲಿದ್ದು ಶುಕ್ರ ಶನಿಯಿಂದ ದೃಷ್ಟಿಸಲ್ಪಟ್ಟಿದ್ದರೆ, ಉದಾಹರಣೆಗೆ ಕೇತು ಇಲ್ಲಿದ್ರೆ ಅಂತ ತಿಳ್ಕೊಳ್ಳಿ. ಇಲ್ಲಿ ಶನಿ ಇರ್ತಾನೆ, ಇಲ್ಲಿ ಶನಿಯ 3ನೇ ದೃಷ್ಟಿಯಲ್ಲಿ ಬೀಳ್ತದೆ. ಆಮೇಲೆ ಶುಕ್ರ ಇಲ್ಲಿರ್ತಾನೆ ಅಂತ ತಿಳ್ಕೊಳ್ಳಿ. 1, 2, 3, 4, 5, 6, 7 ಇಲ್ಲಿಗೆ ದೃಷ್ಟಿ ಬಿತ್ತು. ಕೇತು 5 ಅಥವಾ 7ನೇ ಮನೆಯಲ್ಲಿದ್ದಾಗ ಇದ್ದು ಶುಕ್ರ ಮತ್ತು ಶನಿಯಿಂದ ದೃಷ್ಟಿಸಲ್ಪಡಬೇಕು. ಆಗ ಕೂಡ ನಿಮಗೆ ಏಕಮುಖ ಲವ್ ಆಗುತ್ತೆ. ನಂತರ 5ನೇ ಮನೆ ಅಧಿಪತಿ ಏನಾದರೂ 6ನೇ ಮನೆಯಲ್ಲಿದ್ದಾಗ, ಇದು ಲಗ್ನ, ಇದು 5ನೇ ಮನೆ. ಇಲ್ಲಿ 5ನೇ ಮನೆ ಅಧಿಪತಿ ಯಾರಾಗ್ತಾರೆ, ಬುಧ. ಇಲ್ಲಿ ಬುಧ ಏನಾದರೂ 6ನೇ ಮನೆಗೆ ಬಂದಾಗ, 5ನೇ ಮನೆ ಅಧಿಪತಿ 6ನೇ ಮನೆಗೆ ಬಂದಾಗ ಕೂಡ ಇದು ಏಕಮುಖ ಲವ್ ಆಗುತ್ತೆ. ನಂತರ ಚಂದ್ರ ಶನಿ ಸಂಯೋಗ. ಜಾತಕದಲ್ಲಿ ಚಂದ್ರ ಮತ್ತು ಶನಿ ಸಂಯೋಗ ಇದ್ದರೂ ಕೂಡ ಅದು ಏಕಮುಖ ಪ್ರೀತಿ ಆಗ್ಬೋದು. ಶನಿ ಸಂಯೋಗ ಇದ್ದಾಗ ಅವರಿಗೆ ಭಾವನೆಯನ್ನು ಸರಿಯಾಗಿ ವ್ಯಕ್ತ ಮಾಡಲಿಕ್ಕಾಗಲ್ಲ, ಅವಾಗ ಕೂಡ ಅವರಿಗೆ ಏಕಮುಖ ಪ್ರವೃತ್ತಿ ಆಗ್ಬೋದು. ಶುಕ್ರ ಏನಾದರೂ ವಕ್ರಿಯಾಗಿದ್ದರೆ, ಶುಕ್ರ ಗ್ರಹ ಜಾತಕದಲ್ಲಿ ವಕ್ರಿಯಾಗಿದ್ದರೂ ಕೂಡ ಅವರಿಗೆ ಏಕಮುಖ ಪ್ರೀತಿ ಆಗುತ್ತೆ, ಒನ್ ವೇ ಲವ್ ಆಗುತ್ತೆ. ನಂತರ ಶುಕ್ರ ಮತ್ತು 5ನೇ ಮನೆ ಕೇತುವಿನಿಂದ ಬಾಧಿಸಲ್ಪಟ್ಟಿದ್ದರೆ, ಶುಕ್ರ ಮತ್ತು 5ನೇ ಮನೆ ಏನಾದರೂ ಕೇತು ಗ್ರಹದಿಂದ ಬಾಧಿಸಲ್ಪಟ್ಟಿದ್ದರೆ, ಉದಾಹರಣೆಗೆ ಶುಕ್ರ ಇಲ್ಲಿರ್ತಾನೆ ಅಂತ ತಿಳ್ಕೊಳ್ಳಿ. ಶುಕ್ರನ ಜೊತೆ ಏನಾದರೂ ಕೇತು ಇದ್ದರೆ, ಅಥವಾ ಶುಕ್ರನಿಗೆ ಕೇತು ದೃಷ್ಟಿ ಇದ್ದರೆ, ಅಥವಾ 5ನೇ ಮನೆಯಲ್ಲಿ ಏನಾದರೂ ಕೇತು ಇದ್ದರೆ, 5ನೇ ಮನೆ ಕೇತು ದೃಷ್ಟಿ ಇದ್ದರೂ ಕೂಡ ಇದು ಏಕಮುಖ ಪ್ರೀತಿ ಆಗುತ್ತೆ. ಶುಕ್ರ ಮತ್ತು ಕೇತುವಿನಿಂದ ಭಾವಿಸಿ ಇದಿದ್ದರೆ. ಇದಿಷ್ಟು ನಾನು ಹೇಳಿರೋದು ಏಕಮುಖ ಪ್ರೀತಿ ಯೋಗ, ಒನ್ ವೇ ಲವ್. ಮತ್ತು ಇವ್ರದ್ದು ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಇವರ ಹೃದಯ ಶುದ್ಧವಾಗಿರ್ತದೆ, ಇವರ ಲವ್ ಕೂಡ ಚೆನ್ನಾಗಿರ್ತದೆ. ಬಟ್ ಇವರಿಗೆ ಫೀಲಿಂಗ್ಸನ್ನು ಇದು ಮಾಡಲಿಕ್ಕಾಗಲ್ಲ, ವ್ಯಕ್ತಪಡಿಸಲಿಕ್ಕಾಗಲ್ಲ. ಇವರು ಅದನ್ನೇ ಹಿಡ್ಕೊಂಡು ಕೂರೋಗೋದು ಇದೆಲ್ಲ ಮಾಡ್ತಾರೆ. ಬಟ್ ಇವರು ಆ ಫೀಲಿಂಗಿಂದ ಹೊರಗೆ ಬಂದರೆ, ಆ ಇಮೋಷನನ್ನು
ಹೊರಗೆ ಬಂದರೆ ತುಂಬ ಚೆನ್ನಾಗಿ ಸಾಧನೆ ಮಾಡ್ತಾರೆ. ಬಟ್ ಈ ಥರ ಇರೋರ ಜಾತಕ ನಾನು ಇನ್ನೊಂದು ಸಲ ನಿಮ್ಗೆ ಹೇಳ್ತಿದ್ದೇನೆ, 100% ನಿಜ. ಈ ಥರ ನಾನು ಹೇಳಿರೋಂಥ ರೂಲ್ಸ್ ಇದ್ದರೆ ನಿಮಗೆ ಲವಲ್ಲಿ ಸಕ್ಸಸ್ ಆಗೋಲ್ಲ. ಅದನ್ನು ನೀವು ಬಿಟ್ಟೇ ಬಿಡಿ, ನಿಮಗೆ ಮತ್ತೆ ಪೇನ್ ಆಗುತ್ತೆ. ಏಕಮುಖ ಪ್ರೀತಿ ಯೋಗ ಈ ಥರ ಇದ್ದರೆ ಖಂಡಿತ ನಿಮಗೆ ಲವ್ ಆಗೋಲ್ಲ. ಲವ್ ಆದರೂ ಕೂಡ ನಿಮ್ಮನ್ನು ಆಟಾಡಿಸ್ತಾರೆ. ಯಾರಾದರೂ ನೀವು ಲವ್ ಮಾಡಿದರೆ ನಿಮ್ಮನ್ನು ಆಟ ಆಡಿಸ್ತಾರೆ ಅಥವಾ ನಿಮಗೆ ಪೇನ್ ಆಗುತ್ತೆ. ಆ ಕಾರಣ ಈ ಥರ ಯೋಗ ಇದ್ದರೆ ನಿಮಗೆ ಅದು ಬಿಟ್ಟುಬಿಡಿ, ನೀವು ಆ ಲವನ್ನು ಬಿಟ್ಟುಬಿಡಿ. ನೀವು ನಿಮ್ಮ ಭಾವನೆಯಿಂದ ಮೀರಿ ಹೋಗಿ ಅಷ್ಟೇ. ಮತ್ತು ಇದಕ್ಕೆ ನೀವು ಏನು ಪರಿಹಾರ ಅದು ಏನೂ ವರ್ಕ್ ಆಗೋಲ್ಲ. ಈ ಜ್ಯೋತಿಷದಲ್ಲಿ ನೀವು ಪರಿಹಾರ ಅದಕ್ಕೆಲ್ಲ ನೀವು ಹಣ ಹಾಕಬೇಡಿ, ಅದರಲ್ಲಿ ನಿಮಗೆ ವರ್ಕ್ ಆಗೋಲ್ಲ, 1 ಪೈಸೆನೂ ವರ್ಕ್ ಆಗೋಲ್ಲ. ನಿಮಗೆ ಜಾತಕ ವಿಶ್ಲೇಷಣೆ ಮಾಡಬೇಕಂದ್ರೆ ಒಂದು ವಾಟ್ಸಪ್ ಅಥವಾ ಕಾಲ್ ಸಂಖ್ಯೆ 70 906 37 934 ಈ ನಂಬರಿಗೆ ಕಾಲ್ ಅಥವಾ ವಾಟ್ಸಪ್ ಮಾಡಿದರೆ ನಿಮಗೆ ಜಾತಕದ ಡೀಟೇಲಾಗಿ ಹೇಳ್ಕೊಡ್ತೇವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಸಿಗೋಣ. ನಮಸ್ಕಾರ.